ಆದರೆ ಒಂದು ಪ್ರಶ್ನೆ, ಸೌಂದರ್ಯ ಜಗದೀಶ್, ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಹಣಕಾಸಿನ ವ್ಯವಹಾರಗಳು ನಡೆದಿತ್ತಾ? ಈ ಡಾಕ್ಯುಮೆಂಟ್ ಎಲ್ಲ ನೋಡಿದ್ರೆ ನಡೆದಿತ್ತು ಅಂತಲೇ ಹೇಳ್ತಾ ಇದ್ದಾರೆ. ದರ್ಶನ್ ಅವರ ಹೆಸರಿಲ್ಲ, ಸೌಂದರ್ಯ ಜಗದೀಶ್ ಮತ್ತು ಪವಿತ್ರ ಗೌಡ ನಡುವೆ ಹಣಕಾಸಿನ ವ್ಯವಹಾರ ನಡೆದಿತ್ತು. ಸೊ ಪಾಲುದಾರರಿಂದ 60 ಕೋಟಿ ನಷ್ಟವಾಗಿತ್ತು ಅಂತ ಜಗದೀಶ್ ಅವರ ಪತ್ನಿ ರೇಖಾ ಅವರು ಆರೋಪ ಮಾಡಿದರು. ಆದರೆ ವ್ಯವಹಾರದ ದಾಖಲೆಯನ್ನು ಪೊಲೀಸರಿಗೆ ನೀಡಿದ್ದಾರೆ ಪಾಲುದಾರ ಸುರೇಶ್. ಈ ದಾಖಲೆ ಪ್ರಕಾರ ಪವಿತ್ರ ಗೌಡಗೆ 1,75,00,000 ಅಥವಾ 2 ಕೋಟಿ ಟ್ರಾನ್ಸಾಕ್ಷನ್ ಪಾಲುದಾರರಿಂದ ಮುಚ್ಚಿಟ್ಟು ಈ ಹಣವನ್ನು ಕೊಟ್ಟಿದ್ರ ಸೌಂದರ್ಯ ಜಗದೀಶ್. ಅದನ್ನು ಅವರೇ ಹೇಳಬೇಕು. ಅವರು ಹೇಳೋ ಪ್ರಕಾರ ನಮಗೆ ಗೊತ್ತಿಲ್ಲ ಇದು ಅಂತೇನೋ ಹೇಳಿದಾರಂತೆ. ಸೌಂದರ್ಯ ಜಗದೀಶ್ ಇಷ್ಟು ದೊಡ್ಡ ಅಮೌಂಟನ್ನು ಪವಿತ್ರ ಕೊಟ್ಟಿರೋದು ನಮಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದಾರಂತೆ. ಬಟ್ ರೇಖಾ ಅವ್ರು ಹೇಳೋದು, ಸೌಂದರ್ಯ ಜಗದೀಶ್ ಅವರ ಪತ್ನಿ, ಈ ಪಾಲುದಾರರಿಂದಲೇ ನಮಗೆ ಲಾಸ್ ಆಗಿರೋದು 60 ಕೋಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಇದೊಂದು ಒಂದು ರೀತಿಯಲ್ಲಿ ಇದು ಏನಾದರೂ ದೂರು ಗೀರಂತ ದಾಖಲಾದರೆ ಆಗಬೇಕಾದ್ರೆ ವಿಚಾರಣೆ ಅಥವಾ ಕ್ಲಾರಿಫಿಕೇಷನ್ಗೆ ಪವಿತ್ರ ಗೌಡ ಅವರಿಗೆ ಹೇಳ್ಬೋದು. ಅಂದರೆ ಪವಿತ್ರ ಗೌಡ ಅವರ ಇನ್ನೊಂದು ಹಣಕಾಸಿನ ವ್ಯವಹಾರದ ವಿಚಾರ ಇದು. ಅದು ನಿಮಗೆ ಲಿಂಕ್ ಆಗ್ತಕ್ಕಂಥದ್ದು ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಡೆದಿರೋದೆಲ್ಲವೂ ಕೂಡ ವೈಟ್ನಲ್ಲಿ, ಅಂದರೆ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಆಗಿರೋದು. ಹಾಗಾಗಿ ಅದರಲ್ಲಿ ತೆರಿಗೆ ಕಟ್ಟಿದ್ರ, ಬ್ಲ್ಯಾಕ್ ಮನಿನ ಅಲ್ವಾ, ಅದರಲ್ಲಿ ಏನೂ ಕೂಡ ಅನುಮಾನಗಳು ಇಲ್ಲ. ನೋಟ್ ಬಿತ್ತು, ಬಟ್ಟೆಗಳು ಎಳಿಬೇಕಾದ್ರೆ ಡೆತ್ ನೋಟ್ ಬಿತ್ತು. ಆ ಡೆತ್ ನೋಟ್ ನೋಡಿದ್ಮೇಲೆ ನನಗೂ ತುಂಬ ಗಾಬರಿ ಆಯಿತು. ಅವ್ರ ಪಾರ್ಟ್ನರ್ಸಿಂದನೇ ಅವ್ರಿಗೆ ಅನ್ಯಾಯ ಆಗಿದೆ ಸರ್. VS ಸುರೇಶು ಹೊಮ್ಮಣ್ಣ ಅವರು ಖಾಲಿ ಚೆಕ್ಗಳಿಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ, ಫೋರ್ಜರಿ ಮಾಡ್ಕೊಂಡಿದ್ದಾರೆ, ಸುಮಾರು ಖಾಲಿ ಪೇಪರ್ಸ್ಗೆಲ್ಲ ಸೈನ್ ಹಾಕ್ಸ್ಕೊಂಡಿದ್ದಾರೆ, ತುಂಬ ಕಿರುಕುಳ ಕೊಟ್ಟಿದ್ದಾರೆ ಸರ್. ನಮ್ಮ ಯಜಮಾನ್ರ ಸಾವಿಗೆ ಸುರೇಶು ಹೊಮ್ಮಣ್ಣನೇ ಕಾರಣ ಸರ್. ಅವರಿಂದನೇ ಅವ್ರು ಸತ್ತಿರೋದು. ನಮಗೆ ಆ ನೋವು ಕೇಳಿದ ತಕ್ಷಣ ತುಂಬ ಗಾಬರಿ ಆಯಿತು. ಹಾಗಾಗಿ ಡೆತ್ ನೋಟ್ ಸಮೇತ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಧಿಕಾರಿಗಳಿಗೆ ಡೆತ್ ನೋಟು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಪೇಪರ್ಸು ಫೋರ್ಜರಿದು ನಾನೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಕೊನೆ ಕಾಲು ಸುರೇಶ್ದೇ ಬಂದಿರೋದು, ಕೊನೆ ಮೆಸೇಜು ಸುರೇಶ್ದೇ ಬಂದಿದೆ ಸರ್. ನಮ್ಮ ಮನೆ ಇವತ್ತಿನ ಈ ಸ್ಥಿತಿಗೆ ಅವನೇ ಸರ್ ಕಾರಣ. ನನ್ನ ಗಂಡನ ಪ್ರಾಣ ತೊಗೊಂಡ್ಬಿಟ್ಟಿದ್ದಾನೆ ಸರ್. ಅದಕ್ಕೆ ನ್ಯಾಯ ಬೇಕು, ಅಧಿಕಾರಿಗಳಿಂದನೂ ನ್ಯಾಯ ಬೇಕು. ತನಿಖೆ ನಡೀತಾ ಇದೆ. ತನಿಖೆಗೆ ಅವ್ರು ಏನು ಕೇಳ್ತಾರೋ ನಾನೆಲ್ಲ ರೆಸ್ಪಾಂಡ್ ಮಾಡ್ತಾಯಿದ್ದೀನಿ. ಎಲ್ಲ ಡಾಕ್ಯುಮೆಂಟ್ಸು ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಅಧಿಕಾರಿಗಳು ನನಗೆ ನ್ಯಾಯ ಕೊಡಿಸ್ತಾರೆ ಸರ್. ರೇಖಾ ಅವರು ಸೌಂದರ್ಯ ಜಗದೀಶ್ ಅವರ ಪತ್ನಿ ನೇರವಾದ ಆರೋಪ ಮಾಡಿದ್ರು. ಇದು ಸುರೇಶ್ ಮತ್ತು ಹೊಂಬಣ್ಣ ಅಂತ ಯಾರೋ ಇಬ್ಬರು ಪಾಲುದಾರರು, ಅವರು ನನ್ನ ಗಂಡನ ಕೈಯಲ್ಲಿ ಖಾಲಿ ಚೆಕ್ಗೆ ಸೈನ್ ಮಾಡಿಸ್ಕೊಂಡಿದ್ರು, ಖಾಲಿ ಪೇಪರ್ಗಳಿಗೆ ಸೈನ್ ಮಾಡಿಸ್ಕೊಂಡಿದ್ರು ಅಂತೆಲ್ಲ ಒಂದಷ್ಟು ಆರೋಪಗಳು ಮಾಡಿದ್ದಾರೆ. ಸೌಂದರ್ಯ ಜಗದೀಶ್, ದರ್ಶನ್, ಪವಿತ್ರ ಗೌಡ ನಡುವೆ ವ್ಯವಹಾರ ನಡೆದಿತ್ತು. ವ್ಯವಹಾರದ ದಾಖಲೆಯನ್ನು ಪೊಲೀಸರಿಗೆ ನೀಡಿದ್ದಾರೆ ಪಾಲುದಾರ ಸುರೇಶ್. ನಿರ್ಮಾಪಕ ಆತ್ಮಹತ್ಯೆ ಬಳಿಕ ದೂರು ಕೊಟ್ಟಿದ್ದರು ಪತ್ನಿ ರೇಖಾ ಅವರು, ಪಾಲುದಾರರಿಂದ 60 ಕೋಟಿ ನಷ್ಟ ಅಂತ.